ಎಸ್, ಬೆಂಗಳೂರಲ್ಲಿ ಡೆಡ್ಲಿ ವೈರಸ್ ಅಂತಿದ್ದಾರೆ. ಬಟ್ ಡೆಡ್ಲಿ ಅನ್ನುವಂಥ ಪರಿಸ್ಥಿತಿಗೆ ಅದು ಇನ್ನೂ ಬಂದಿಲ್ಲ. ಬಟ್ ವೈರಸ್ ಮಾತ್ರ ಇದೆ, ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದೆ. ಇದು ಮೊನ್ನೆನೂ ಕೂಡ ಹೇಳ್ತಾ ಇದ್ವಿ, ಇದು ಜನರಲ್ಲಿ ಟೆಸ್ಟ್ ಮಾಡಿದಾಗ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಎಷ್ಟು ಜನರಲ್ಲಿದೆ ಯಾರಿಗೂ ಗೊತ್ತು. ಟೆಸ್ಟ್ ಮಾಡಿದಾಗಲೇ ತಾನೇ ಗೊತ್ತಾಗೋದು. ತುಂಬ ಜನರಿಗೆ ಜ್ವರನೂ ಇತ್ತು, ಶೀತನೂ ಇದೆ, ಕೆಮ್ಮು ಇದೆ, ಎಲ್ಲ ರೀತಿಯಲ್ಲೂ ಅದಕ್ಕೆ ಏನು ಸಿಂಪ್ಟಮ್ಸ್ ಇದೆ ತುಂಬ ಜನರಲ್ಲಿ ಕಾಣಿಸ್ತಾನೂ ಇದೆ. ಬಟ್ ಅವ್ರು ಟೆಸ್ಟ್ ಮಾಡಿದಾಗ ಅದು ಕಾಣಿಸ್ಬೇಕಾಗಿತ್ತು. ಬಟ್ ಡಾಕ್ಟರ್ ಹೇಳ್ತಾ ಇರುವಂಥದ್ದು ಇದು ಭಾಳ ವರ್ಷಗಳಿಂದ ಇರೋದು, ತುಂಬ ಹಳೇದಿದು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಯಾಕಿಷ್ಟೊಂದು ತನ್ನ ವಿಕೋಪವನ್ನು ತೋರಿಸ್ತಾ ಇದೆ, ಇದು ಯಾಕಿಷ್ಟೊಂದು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ? ಚೈನಾದ ಉತ್ತರ ಭಾಗದಲ್ಲಿ ಆಗಿರೋ ಬೆಳವಣಿಗೆಯಿಂದಾಗಿ ಇಲ್ಲೂ ಕೂಡ ಈಗ 2 ಕೇಸ್ಗಳು ಕಾಣಿಸಿಕೊಳ್ತಾ ಇದೆ. ಅದರ ಜೊತೆಗೆ ಗುಜರಾತ್ನಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ. ಹಾಗಾಗಿ ಈ ಬಗ್ಗೆ ಒಂದಿಷ್ಟು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಬೆಂಗಳೂರಲ್ಲಿ 2 ಕೂಸುಗಳಿಗೆ, 2 ಪುಟಾಣಿ ಮಕ್ಕಳು, 3 ತಿಂಗಳು ಮತ್ತೆ ಇನ್ನೊಂದು 8 ತಿಂಗಳು ಮಗುವಿಗೆ HMP ವೈರಸ್ ಕಾಣಿಸಿಕೊಳ್ತಾ ಇದೆ. ಮಕ್ಕಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡುವಂಥದ್ದು ಇದು. ಮಕ್ಕಳನ್ನೇ ಟಾರ್ಗೆಟ್ ಮಾಡುವಂಥದ್ದಲ್ಲ, ಇಮ್ಯುನಿಟಿ ಪವರ್ ಕಡಿಮೆ ಇರುವಂಥದ್ದು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥವ್ರು, ಅದು ಮಗುನೇ ಆಗಿರ್ಬೋದು, ವಯಸ್ಸಾಗಿರೋರು ಆಗಿರ್ಬೋದು, ವಯಸ್ಕರು ಇರ್ಬೋದು, ಯಾರಿಗಾದ್ರೂ ಇಟ್ಕೊಡ್ಬೋದು. ಸೊ ಏನಿದೆ ಈ ಬೆಳವಣಿಗೆ, ಈ ಬಗ್ಗೆ ನೋಡಿ. ಬೆಂಗಳೂರಿಗೆ ಕಾಲಿಟ್ಟ ಚೀನಾ ವೈರಸ್, 2 ಮಕ್ಕಳಿಗೆ HMPV ದೃಢ. 1 ಮಗು ಡಿಸ್ಚಾರ್ಜ್, ಇನ್ನೊಂದು ಮಗುಗೆ ಚಿಕಿತ್ಸೆ. ನೆರೆಯ ಚೀನಾದಲ್ಲಿ ಹೊಸ ವೈರಸ್ HMPV ಜನ್ಮ ತಾಳಿದ್ದು ತನ್ನ ಆರ್ಭಟವನ್ನು ಶುರು ಮಾಡಿದೆ. ಈ ವೈರಸ್ ಎಲ್ಲೆಡೆ ಹರಡಬಹುದು ಎಂಬ ಆತಂಕದಲ್ಲಿ ಬೆಂಗಳೂರಿಗೆ ಚೀನಾದ ಹೊಸ ತಳಿ ಕಾಲಿಟ್ಟಿರೋದು ದೃಢವಾಗಿದೆ. 3 ತಿಂಗಳ ಹಸುಗೂಸು ಮತ್ತು 8 ತಿಂಗಳ ಮಗುವಿಗೆ HMPV ವೈರಸ್ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಜ್ವರ ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ವೇಳೆ ರಕ್ತ ಪರೀಕ್ಷೆ ಮಾಡಿಸಿದಾಗ HMP ವೈರಸ್ ತಗುಲಿರುವುದು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ HMP ಕೇಸ್ ನಂಬರ್ 1, 3 ತಿಂಗಳ ಹೆಣ್ಣು ಮಗು ಈಗಾಗಲೇ ಡಿಸ್ಚಾರ್ಜ್. ಬೆಂಗಳೂರಿನಲ್ಲಿ ಈ ಹಿಂದೆಯೇ HMP ಸೋಂಕು ಪತ್ತೆಯಾಗಿದೆ. 3 ತಿಂಗಳ ಹೆಣ್ಣು ಮಗುವಿನ ರಕ್ತ ಪರೀಕ್ಷೆ ಮಾಡಿದಾಗ ಸೋಂಕು ದೃಢಪಟ್ಟಿತ್ತು. ಮಗುವಿಗೆ ಸೂಕ್ತ ಚಿಕಿತ್ಸೆ ನೀಡಿದ ಬಳಿಕ ಮಗು ಕೂಡ ಡಿಸ್ಚಾರ್ಜ್ ಆಗಿದೆ ಅನ್ನೋದು ಸಮಾಧಾನಕರ ಸಂಗತಿ. ಬೆಂಗಳೂರಿನಲ್ಲಿ ಮೊದಲ HMPV ಕೇಸಸ್ ಪತ್ತೆಯಾಗಿದೆ. 3 ತಿಂಗಳ ಹಸುಗೂಸಿನಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಸದ್ಯ ಈ ಮಗುವಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇತ್ತು. ನಿಮೋನಿಯಾದಿಂದ ಬಳಲ್ತಾ ಇದ್ದಂತಹ ಮಗು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿತ್ತು. ಅದಾದ ಬಳಿಕ ಈಗ ಸದ್ಯ ಮಗು ಚೇತರಿಸಿಕೊಂಡಿದ್ದು ಡಿಸ್ಚಾರ್ಜ್ ಕೂಡ ಆಗಿದೆ. ಬೆಂಗಳೂರಿನಲ್ಲಿ HMP ಕೇಸ್ ನಂಬರ್ 2, 8 ತಿಂಗಳ ಗಂಡು ಮಗು, ಜನವರಿ 3ನೇ ತಾರೀಕು ಸೋಂಕು ಪತ್ತೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಇನ್ನು 2ನೇ ಮಗುವಿನಲ್ಲೂ ಚೀನಾ ವೈರಸ್ ಕಂಡು ಬಂದಿದೆ. ಯಲಹಂಕದ ಸುಗಟ್ಟ ನಿವಾಸಿಯ 8 ತಿಂಗಳ ಮಗುವಿನಲ್ಲಿ ಸೋಂಕು ದೃಢಪಟ್ಟಿದ್ದು, ಕುಟುಂಬ ತಿರುಪತಿಗೆ ಹೋಗಿದ್ದು ಬಿಟ್ಟರೆ ಬೇರೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು 1-2 ದಿನಗಳಲ್ಲಿ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 2ನೇ HMPV ಕೇಸ್ ಕೂಡ ಮಗುವಿನಲ್ಲಿ ಪತ್ತೆಯಾಗಿದೆ. 8 ತಿಂಗಳ ಮಗುವಿನಲ್ಲಿ ಪತ್ತೆಯಾಗಿದೆ. ಆರಂಭಿಕ ಹಂತದಲ್ಲಿ ಐಸಿಯುನಿಂದ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿತ್ತು. ತದನಂತರ ಮಗು ಸದ್ಯ ಚೇತರಿಸಿಕೊಂಡು ವಾರ್ಡ್ಗೆ ಶಿಫ್ಟ್ ಆಗಿದೆ. ಶೀಘ್ರದಲ್ಲೇ ಮಗುವಿನ ಡಿಸ್ಚಾರ್ಜ್ ಕೂಡ ಆಗುತ್ತೆ. 2 ಕೇಸ್ನಲ್ಲೂ ಕೂಡ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಆದರೆ 8 ತಿಂಗಳ ಮಗುವಿನ ಪೋಷಕರು ತಿರುಪತಿಗೆ ತೆರಳಿರುವಂತಹ ಬಗ್ಗೆ ಪ್ರಾಥಮಿಕವಾಗಿರುವಂತಹ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ 2 ಚೀನಾ ವೈರಸ್ ಪತ್ತೆ, ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್. ಬೆಂಗಳೂರಿನಲ್ಲಿ HMP ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ತುರ್ತು ಸಭೆ ನಡೆಸಿದೆ. ಮುಂದೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಆರೋಗ್ಯ ಅಧಿಕಾರಿಗಳಿಗೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ವೈರಸ್ ಪತ್ತೆಯಾಗಿದೆಯಾ ಅಂತ ಪತ್ತೆ ಹಚ್ಚೋಕೆ ಮುಂದಾಗಿತ್ತು. ಎಲ್ಲಾ DHOಗಳಿಂದ ಮಾಹಿತಿ ಕೇಳಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಈ ವೈರಸ್ನಿಂದ ಉಸಿರಾಟದ ತೊಂದರೆ, ಸಮಸ್ಯೆ ಸಾಧ್ಯತೆ ಇದೆ. ಇಮ್ಯುನಿಟಿ ಕಡಿಮೆ ಇರುವ ಮಕ್ಕಳಿಗೆ ಬರುತ್ತೆ. ಚೀನಾ ವೇರಿಯಂಟ್ಗೂ ಈ ವೈರಸ್ಗೂ ಸಂಬಂಧ ಇಲ್ಲ, ಗಾಬರಿ ಬೀಳುವ ಅವಶ್ಯಕತೆ ಇಲ್ಲ. ಕೇಂದ್ರ ICMR ಅಭಿಪ್ರಾಯ ಪಡೆದು ಕ್ರಮದ ಬಗ್ಗೆ ಚಿಂತನೆ ಮಾಡ್ತೇವೆ ಎಂದಿದ್ದಾರೆ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ICMR ಅವರು ಮತ್ತು ಏನು ಅವರೆಲ್ಲ ಇದನ್ನು ಸರ್ವೇಲೆನ್ಸ್ ಮಾಡ್ತಾ ಇರ್ತಾರೆ, ಇಂಥ ಒಂದು ILI ಕೇಸಸ್ಸಲ್ಲಿ ಬಂದಾಗ ಅದರಲ್ಲಿ 1% ಜನರಿಗೆ ಈ HMPV ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಮಾಹಿತಿ, ಡೇಟಾ. ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಿಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನಲ್ಲ, ಅದು ಬರ್ತದೆ. ಚೈನಾ ವೈರಸ್ ಕಾಣಿಸ್ಕೊಂಡಿದೆ, HMP ವೈರಸ್ ಅಂತ ಕರೀತಾರೆ. ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ
ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ. ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದೆಲ್ಲ ಇಲಾಖೆಗಳು ತಗೊಳ್ತದೆ ಅಂತ ಮಾಡ್ತೇವೆ. ಯಾಕಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಕಾಣಿಸ್ಕೊಂಡಿದೆ. ಅಂಥ ಅಪಾಯಕಾರಿ ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಅದಾಗಲೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಅದ್ರ ಬಗ್ಗೆ ಬಹಳ ಗಮನ ವಹಿಸ್ತಾ ಇದ್ದಾರೆ. ನಾವೆಲ್ಲ ಮಾಡ್ತಾ ಇದ್ವಿ. ಯಾರು ಏನು ಗಾಬರಿ ಪಡ್ಕೋಬೇಕಾಗಿಲ್ಲ. ಸರ್ಕಾರ ಬಹಳ ಅಲರ್ಟ್ ಆಗಿದೆ ಆ ವಿಚಾರ. ಬೆಂಗಳೂರಲ್ಲಿ HMPV ಆತಂಕ ಬೇಡ, ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಬಿಡುಗಡೆ. ಬೆಂಗಳೂರಿನಲ್ಲಿ ಇಬ್ಬರಲ್ಲಿ ಚೀನಾ ಹೊಸ ವೈರಸ್ ಪತ್ತೆಯಾದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಚೀನಾ ವೈರಸ್ HMPV ಬಗ್ಗೆ ಯಾವುದೇ ಆತಂಕ ಬೇಡ ಅಂತ ಇದು ಮುಂಜಾಗ್ರತಾ ಕ್ರಮವಾಗಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಈಗ ಅದು ಏನ್ ಹೇಳ್ತಾರೆ, ಅದು ಒಂದು ನೋನ್ ಸ್ಟ್ರೇನ್ ಇದೆ. ಅದು ಕಾಣ್ತಾ ಇರತ್ತೆ. ಈ ಸೀಸನ್ ಅಲ್ಲಿ ಕೆಲವು ಕೇಸಸ್ ಬರುತ್ತೆ. ಈಗಾಗಲೇ ನೋನ್ ಸ್ಟ್ರೇನ್ ಇದೆ. ಯಾವುದು ಇನ್ಫ್ಲೂಯೆನ್ಸಾ ಕೇಸಸ್ ಬರ್ತವೆ, ಅದರಲ್ಲಿ ಈ ನೋನ್ ಸ್ಟ್ರೇನ್ ಪ್ರಕಾರ ಏನು 0.8% ಕೇಸಸ್ HMPV ಸ್ಟ್ರೇನ್ದು ಕಾಣ್ತಾ ಇರ್ತವೆ. ಈಗ ಅದು ನೋನ್ ಸ್ಟ್ರೇನ್, ಅದು ಏನಂತ ಏನು ಡೇಂಜರಸ್ ಅಥವಾ ಅಲಾರ್ಮಿಂಗ್ ಅಲ್ಲ. ಹೌದು ಸರ್. ಅದು ಈಗ ಇದು ರಿಪೋರ್ಟ್ ಆಗ್ತಾ ಇರತ್ತೆ. ಇಲ್ಲಿ ಈಗ ನಿನ್ನೆಯಿಂದ ಇದು ಒಂದು ಹೇಳ್ತಾ ಇದ್ದಾರೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನಲ್ಲಿ ಒಂದು ಬೇಬಿಗೆ, ಆ ಬೇಬಿದು ಏನು ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಏನಿಲ್ಲ. ಚೀನಾ ವೈರಸ್ಗೆ ಮಕ್ಕಳೇ ಟಾರ್ಗೆಟ್, ಹುಷಾರಾಗಿರಲು ಆರೋಗ್ಯ ಇಲಾಖೆ ಸೂಚನೆ. HMPV ಭಯ ಬೇಡ ಅಂತಿರುವ ಆರೋಗ್ಯ ಇಲಾಖೆ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದೆ. ಈ ವೈರಸ್ನ ಮೊದಲ ಟಾರ್ಗೆಟ್ ಮಕ್ಕಳೇ ಆಗಿರುವುದರಿಂದ ಡಬಲ್ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದೆ. ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದರಿಂದ ವೈರಾಣು ಅಟ್ಯಾಕ್ ಮಾಡುವ ಸಾಧ್ಯತೆ ಇದ್ದು ಎಚ್ಚರಿಕೆಯಿಂದ ಇರುವಂತೆ ಆರೋಗ್ಯ ಸಚಿವರು ಮನವಿ ಮಾಡಿದ್ದಾರೆ. ಅಲ್ಲದೆ ಜ್ವರ, ಕೆಮ್ಮು, ನೆಗಡಿ, ಶ್ವಾಸಕೋಶದ ಸಮಸ್ಯೆಯಿಂದ ಬರುವ ಮಕ್ಕಳ ಬಗ್ಗೆ ನಿಗಾ ವಹಿಸೋಕೆ ಸೂಚಿಸಲಾಗಿದೆ. ಒಟ್ಟಾರೆ 5 ವರ್ಷದ ಬಳಿಕ ಕೊರೋನಾ ಆತಂಕ ಮತ್ತೆ ಹುಟ್ಕೊಳ್ತಾ ಇತ್ತು. ಇದೇನು ಅಷ್ಟೊಂದು ಮಾರಕ ಅಲ್ಲದೆ ಇದ್ರೂ ಎಚ್ಚರಿಕೆ ವಹಿಸುವುದು ಸೂಕ್ತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಯಾವುದೇ ಒಂದು ವೈರಸ್ ಬಗ್ಗೆ ಆತಂಕ ಯಾವಾಗ ಹೆಚ್ಚಬೇಕು ಅಂತಂದ್ರೆ ಸಾವಿನ ಪ್ರಮಾಣಗಳು ಇನ್ಕ್ರೀಸ್ ಆಗ್ತಾ ಇದ್ದಾಗ, ಅದು ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ನಿಮಗೆ ಅಂತಂದಾಗ, ಡೆತ್ ರೇಷೋ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಅಂದಾಗ ಅದು ಆತಂಕ ಕೆಡೆ ಮಾಡಿಕೊಳ್ಳುತ್ತೆ. ಬಟ್ ಇಲ್ಲಿ ಆತಂಕ ಪಡಬೇಕಾಗಿರುವಂಥ ಸಂದರ್ಭ ಏನೂ ಅಲ್ಲ. ಬಟ್ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಬೇಕು. ಕಾರಣ ನಾರ್ಮಲ್ ಆಗಿ ನಮ್ಮಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಅಂತಂದ್ರೆ ಶೀತ, ನೆಗಡಿ, ಕೆಮ್ಮು ಈ ತರ ಜ್ವರ ಏನಾದ್ರು ಬಂದಾಗ ನಾರ್ಮಲ್ ಆಗಿ ಒಂದು ಕ್ಲಿನಿಕ್ಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಟ್ಯಾಬ್ಲೆಟ್ಸ್ ತಗೊಂಡು ಬಂದ್ಬಿಡ್ತೀವಿ, ಆಂಟಿಬಯೋಟಿಕ್ ತಗೊಂಡು ಬಂದ್ಬಿಡ್ತೀವಿ. ನಮ್ಮ ದೇಶದಲ್ಲಿ ನಾರ್ಮಲಿ ಅದೇ ನಡೆಯೋದು. ಅದನ್ನ ಹೋಗಿ ಟೆಸ್ಟಿಗೆ ಕೊಡು, ಅದನ್ನ ಮಾಡು ಅಂತ ಹೇಳೋದಿಲ್ಲ. ಒಂದು ವಾರಕ್ಕಿಂತಲೂ ಜಾಸ್ತಿ ಆದಾಗ ಡಾಕ್ಟರ್ ಏನು ಸಜೆಷನ್ ಮಾಡ್ತಾರೆ, ಒಂದು ಲ್ಯಾಬಿಗೆ ಕಳಿಸೋಣ ಬಿಡಿ ಅಂತ ಹೇಳ್ತಾರೆ. ಸೊ ಆಗ ಗೊತ್ತಾಗುತ್ತೆ. ನಮ್ಮಲ್ಲಿ ಕಡಿಮೆನೇ ಇವೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೋದು. ಇನ್ನು ಈಗಾಗಲೇ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ 2 HMP ಸೋಂಕು ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಕೂಡ ಹಲವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದೆ. ಮಾರಣಾಂತಿಕ ವೈರಸ್ ಅಲ್ಲ ಅನ್ನೋದ್ರ ಬಗ್ಗೆ ಈಗ ಒಂದ್ ರೀತಿ ಜನರಿಗೆ ಸಮಾಧಾನ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆತಂಕ ಪಡಬೇಡಿ ಅಂತ. ಇದು ಉಸಿರಾಟ ಸಮಸ್ಯೆಗೆ ಸಂಬಂಧಪಟ್ಟಂತಹ ಕಾಯಿಲೆಯಾಗಿದೆ. ಸದ್ಯಕ್ಕೆ ಮಾಸ್ಕ್ ಕಡ್ಡಾಯ ಅಲ್ಲ. ಲಾಕ್ಡೌನ್ ಅಂತಹ ಸ್ಥಿತಿಗಳು ಕೂಡ ನಿರ್ಮಾಣ ಆಗಿಲ್ಲ. ಏರ್ಪೋರ್ಟ್ನಲ್ಲಿ ತಪಾಸಣೆಗಳ ರೂಲ್ಸ್ ಕೂಡ ಇರೋದಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕವಾಗಿ ಈ 2 ಸೋಂಕಿನ ಪ್ರಕರಣ ಪತ್ತೆಯಾದ ನಂತರದಲ್ಲಿ ಜನರಲ್ಲಿ ಒಂದು ಸಹಜ ಆತಂಕ ಇದ್ದೇ ಇತ್ತು. ಅದನ್ನು ದೂರ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಈ ವೈರಸ್ ವಿಷಯದಲ್ಲಿ ಏನ್ ಹೇಳಿದ್ದಾರೆ? ಸರ್ಕಾರ ಕೊಡ್ತಾ ಇರುವಂತಹ ಆಶ್ವಾಸನೆ ಏನು? HMP ವೈರಸ್ ಪ್ರಾಥಮಿಕ ಕೇಸ್ ಅಲ್ಲ. ಅಂದ್ರೆ ಇದೇ ಫಸ್ಟ್ ಟೈಮ್ ಇವತ್ತು ಈ ಬೆಂಗಳೂರಿನಲ್ಲಿ 2 ಕೇಸ್ ಕಾಣಿಸ್ಕೊಂಡಿದ್ದಿಲ್ಲ. ಅದೇ ಫಸ್ಟ್ ಕೇಸ್ ಅಲ್ಲ ಈ HMP. 2001ರಲ್ಲೇ ಈ ಒಂದು ವೈರಸ್ ಕಾಣಿಸ್ಕೊಂಡಿದೆ ಅಂತ. ಉಸಿರಾಟಕ್ಕೆ ಸಂಬಂಧಿಸಿದಂತಹ ಕೇಸ್ ಇದಾಗಿದೆ. ಕೆಮ್ಮು, ನೆಗಡಿ, ಶೀತ ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಆ ವಿಷಯದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ ಅಂತ. ಇದು ಹಾನಿಕಾರಕವಲ್ಲ, ಮಾರಣಾಂತಿಕವೂ ಅಲ್ಲ. ಈಗ ಯಾರಿಗಾದ್ರೂ ಕಾಣಿಸ್ಕೊಳ್ತು ಅಂದ್ರೆ ಅವರು ಚೇತರಿಸ್ಕೊಳ್ತಾರೆ, ಅವರಿಗೆ ಡೆತ್ ಆಗುತ್ತೆ ಇನ್ನೊಂದು ಅನ್ನುವಂತಹ ಸಹಜ ಆತಂಕ ಏನಿರುತ್ತೆ ಈ ಕೋವಿಡ್ ಟೈಮ್ನಲ್ಲಿ ಆದ ರೀತಿಯಲ್ಲಿ ಆ ರೀತಿ ಇರೋಲ್ಲ ಅಂತ. ಮಾಸ್ಕ್ ಹಾಕೋಬೇಕಾ? ಲಾಕ್ಡೌನ್ ಸ್ಥಿತಿಯನ್ನ ತರ್ತಾರಾ ಅಂದ್ರೆ ಖಂಡಿತವಾಗಿಯೂ ಅಂತಹ ಪ್ರಮೇಯಗಳಿಲ್ಲ. ಸದ್ಯದ ಪರಿಸ್ಥಿತಿಗೆ ಮಾಸ್ಕ್ ನೆಸೆಸಿಟಿ ಇಲ್ಲ, ಲಾಕ್ಡೌನ್ ಕೂಡ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾರಿಗಾದ್ರೂ
ಲಕ್ಷಣ ಇದ್ರೆ ಅವ್ರು ಸ್ವಲ್ಪ ಹುಷಾರಾಗಿರಿ, ಬೇಕಾಗಿರುವಂತಹ ಚಿಕಿತ್ಸೆಗಳನ್ನ ತೆಗೆದುಕೊಂಡು ಸಾಧ್ಯವಾದಷ್ಟು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಅನ್ನುವಂತಹ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಆತಂಕದಿಂದ ನೀವು ದೂರವಾಗಿರಬಹುದು. ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಈಗ ಆರೋಗ್ಯ ಇಲಾಖೆ ನೋಡ್ಕೊಳ್ಳುತ್ತೆ. ಈಗ ಬಂದಿರುವಂತಹ ರಿಪೋರ್ಟ್ನ ಪ್ರಕಾರವಾಗಿ ಆತಂಕ ಬೇಡ ಅನ್ನುವ ಆಶ್ವಾಸನೆ ಕೊಟ್ಟಿದ್ದಾರೆ. HMPV ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥದ್ದು ಈಗಾಗಲೇ ನಾವು ನೋಡಿದ್ದೀವಿ. ಬೆಂಗಳೂರಿನಲ್ಲಿ 2 ಕಾಣಿಸ್ಕೊಂಡಿರೋದು ಕೂಡ ಎಳೆ ಕಂದಮಗಳಲ್ಲೇ, ಗುಜರಾತ್ನಲ್ಲೂ ಕೂಡ ಚಿಕ್ಕ ಮಗುವಿನಲ್ಲೇ ಕಾಣಿಸ್ಕೊಂಡಿರೋದು. ಹಾಗಾಗಿ ಇದು ಮಕ್ಕಳಲ್ಲಿ ಬೇಗ ಅಟ್ಯಾಕ್ ಆಗುತ್ತೆ ಅಂತ. ರ್ಯಾಂಡಮ್ ಟೆಸ್ಟ್ ಸದ್ಯಕ್ಕೆ ಬೇಕಾಗಿಲ್ಲ. ರ್ಯಾಂಡಮ್ ಟೆಸ್ಟ್ ಯಾವಾಗ ಬೇಕಾಗುತ್ತೆ ಅಂದ್ರೆ ಇನ್ನೂ ಕೂಡ ಕೇಸಸ್ ಒಂದು ದಿನಕ್ಕೆ 100ಕ್ಕಿಂತ ಹೆಚ್ಚು ದಾಖಲಾಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಯಾವುದೇ ರೀತಿಯ ತಪಾಸಣೆಗಳನ್ನ ಮಾಡೋದಿಲ್ಲ. ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಕೆಲವು ಕಡೆ ವರದಿಗಳಲ್ಲಿ HMPV ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು. ಇದು ಈ ವರದಿ ಅದು ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ HMPV ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ. ಅನೇಕ ಬೇರೆ ಬೇರೆ ಏನು ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಅಂತ ಏನು ಹೇಳ್ತೀವಿ, ಅಂದರೆ ಈ ILI ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಶ್ವಾಸಕೋಶಕ್ಕೆ ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ಕಫ ಮತ್ತು ಕೆಮ್ಮು, ನೆಗಡಿ, ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ. ಅದರಲ್ಲಿ ಈ HMPV ಕೂಡ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಇದರಲ್ಲಿ ಯಾವುದೇ ರೀತಿಯ ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಇಂಥ ಒಂದು ILI ಕೇಸಸ್ಸಲ್ಲಿ ಬಂದಾಗ ಅದರಲ್ಲಿ 1% ಜನರಿಗೆ ಈ HMPV ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಡೇಟಾ. ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ. ಭಯ ಏನಿಲ್ಲ, ಬರೀ ಲಾಕ್ಡೌನ್ ಅಂತೂ ಯಾವ ಕಾರಣಕ್ಕೂ ಕೂಡ ಯಾರು ಮಾಡುವಂಥ ಪರಿಸ್ಥಿತಿಯಲ್ಲಿ ಹೋಗೋದೂ ಇಲ್ಲ, ಹೋಗ್ಲೂಬಾರ್ದು. ಅಂಥ ಪರಿಸ್ಥಿತಿಗಂತೂ ಹೋಗಿಲ್ಲ. ಜಸ್ಟ್ ಎಚ್ಚರಿಕೆ ತಗೊಳ್ಬೇಕು. ಇನ್ನು ಇಡೀ ಭಾರತ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಕೇಸ್ಗಳು ಕಾಣಿಸಿಕೊಳ್ತಾ ಇದೆ. ಬೆಂಗಳೂರಿನಲ್ಲಿ 2 ಕೇಸ್ಗಳಿದೆ, ಗುಜರಾತ್ನಲ್ಲಿ 1 ಕೇಸ್ ಕಾಣಿಸ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ 1 ಕೇಸ್ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಹೇಳ್ತಾ ಇದ್ವಲ್ಲ 3 ತಿಂಗಳು ಮಗು 8 ತಿಂಗಳು ಕೂಸಿಗೆ ಈ ಥರ ಬಂದಿದೆ ಅಂತೇಳಿ. ಇನ್ನೊಂದು ಕಡೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ 2 ತಿಂಗಳು ಕೂಸಿಗೂ ಕೂಡ ಈಗ ಕಾಣಿಸಿಕೊಂಡಿದೆ. ಕಾರಣ ಪುಟಾಣಿ ಕೂಸುಗಳು, ಅವುಗಳಿಗೆ ರೋಗ ನಿರೋಧಕ ಶಕ್ತಿಗಳು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನಾವು ನೋಡ್ಕೊಳ್ಳಿ, ಕೊರೋನಾ ಸಂದರ್ಭದಲ್ಲಿ ತಾಯಿಗೆ ಬಂದರೆ ಮಗುಗೆ ಬರಬೇಕು ಈ ಥರ ಹಂಗೆ ಕಾಣಿಸ್ತಾ ಇತ್ತು. ಈಗ ಮಗುಗೆ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಣಿಸುತ್ತೆ. ಕಾರಣ ಅವರ ಕೇಸ್ ಹಿಸ್ಟ್ರಿನ ನಾವು ಕೊರೋನಾ ಟೈಮಲ್ಲಿ ಸ್ಟಡಿ ಮಾಡ್ತಾ ಇದ್ವಿ, ಎಲ್ಲಿ ಓಡಾಡಿ ಬಂದ್ರ ಅಂತೇಳಿ. ಈ ಎಲ್ಲ ಕೇಸ್ಗಳನ್ನ ನೋಡಿದ್ರೆ ಅವ್ರು ಎಲ್ಲೂ ಓಡಾಡಿ ಬಂದಿಲ್ಲ. ಬಟ್ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಅದು ನಮ್ಮಲ್ಲೇ ಓಡಾಡ್ತಾ ಇದ್ದಂಥ ವೈರಸ್ ಅದು ಅನ್ನುವಂಥದ್ದು ಈಗಾಗಲೇ ವೈದ್ಯರು ಹೇಳ್ತಾ ಇದ್ದಾರೆ. ಒಟ್ಟು 4 ಕೇಸ್ಗಳು ಈಗ ಕಾಣಿಸಿಕೊಳ್ತಾ ಇದೆ. ಟೆಸ್ಟ್ ಮಾಡಿದರೆ ಅದಿನ್ನೂ 100 ಆಗ್ಬೋದು, 500 ಆಗ್ಬೋದು, 1000 ಆಗ್ಬೋದು. ಕಾರಣ ತುಂಬ ಜನರಲ್ಲಿ ಈ ವೈರಸ್ ಓಡಾಡ್ತಾ ಇದೆ. ಅಷ್ಟು ಮಾರಣಾಂತಿಕವಾದಂತಹ ವೈರಸ್ ಇದಲ್ಲದೆ ಇರೋದ್ರಿಂದ ನಾರ್ಮಲ್ ಆಗಿ ಆಂಟಿಬಯೋಟಿಕ್ ಅನ್ನ ಟ್ಯಾಬ್ಲೆಟ್ ತಗೊಂಡು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಇರ್ತಾರೆ. ಕಾರಣ ನಾರ್ಮಲ್ ಆಗಿ ನಮ್ಗೆ ಏನಂತೀವಿ, ಚಳಿಗಾಲ ಬಂದಾಗಲೆಲ್ಲ ಏನಾಗ್ಬಿಡುತ್ತೆ, ಕೆಮ್ಮು ನೆಗಡಿ ಜ್ವರ ಬರುತ್ತೆ, ಅದು ಮಾಮೂಲು. ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ ಹಂಗಾಗಿದೆ, ಏನೊಂದು ಕಡೆಗೆ ಡಾಕ್ಟರ್ ಕಡೆ ಹೋದರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುತ್ತೆ. ಈ ಮನಸ್ಥಿತಿಯಲ್ಲಿ ನಮ್ಮ ಭಾರತದಲ್ಲಿ ಇರುವಂಥವ್ರು ಕೇವಲ ಒಂದೇ ರಾಜ್ಯ ಅಂತಲ್ಲ, ಬಹುತೇಕ ರಾಜ್ಯಗಳಲ್ಲಿ ಅದೇ ಪರಿಸ್ಥಿತಿ. ಸ್ಥಳೀಯವಾಗಿರುವಂಥ ಕ್ಲಿನಿಕ್ಗಳಿಗೆ ಹೋಗ್ಬಿಟ್ಟು ಒಂದು ಟ್ರೀಟ್ಮೆಂಟ್ ತೊಗೊಂಡು ಬಂದ್ಬಿಡೋದಷ್ಟೇ. ಸೊ ಹಾಗಾಗಿ ಗೊತ್ತಿರಲ್ಲ ಎಲ್ಲೆಲ್ಲಿ ವೈರಸ್ ಇದೆಷ್ಟು ಸ್ಪ್ರೆಡ್ ಆಗಿದೆ ಏನು ಅಂತ ಹೇಳಿ.